ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಹೇಳಿದ್ರು ಸಹ ಡಿಕೆ ಟೀಮ್ ಹಾಗೆ ಸಿದ್ದರಾಮಯ್ಯ ಟೀಮ್ ಸುಮ್ಮನಿರೋ ಲಕ್ಷಣ ಕಾಣ್ತಾ ಇಲ್ಲ. ಡಿಕೆ ಶಿವಕುಮಾರ್ ಕಡೆಯವರು ಸುಮ್ಮನಿದ್ದಾರೆ, ಆದ್ರೆ ಸಿದ್ದರಾಮಯ್ಯ ಟೀಮ್ ಅವ್ರು ಯಾಕೋ ಸುಮ್ಮನಿರ್ತಿಲ್ಲ. ಯಾಕೆಂದ್ರೆ ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಪಟ್ ಹಿಡಿದು ಗ್ರೀನ್ ಸಿಗ್ನಲ್ ತಗೊಂಡಿದ್ದಾರೆ ಸಿದ್ದರಾಮಯ್ಯ ಟೀಮ್ ಅವರು. ದಲಿತ ಸಿಎಂ ಪಟ್ಟಕ್ಕಾಗಿ ಹೈಕಮಾಂಡ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಮಾಡ್ದಂಗೆ ಕಾಣ್ತಾ ಇದೆ. ಸತೀಶ್ನಿಂದ ಕೈ ನಾಯಕರಿಗೆ ರಾಜ್ಯ ರಾಜಕಾರಣದ ಮಾಹಿತಿ, ಹೈಕಮಾಂಡ್ ನಾಯಕರಿಗೆ ಮಾಹಿತಿನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನಾರ ಕೊಡಿ ನನಗೆ ಅಂತ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಫುಲ್ ಕಮಾಂಡಿಂಗ್ ಮಾಡ್ತಾರೆ, ರೈಟ್ ಲೆಫ್ಟ್ ಅಂತ. ಆದರೆ ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಿತ್ಕೊಳ್ಬೇಕು, ಡಿ ಕೆ ಶಿವಕುಮಾರ್ ವೀಕ್ ಮಾಡಬೇಕು ಅನ್ನೋದು ಇವರೆಲ್ಲರ ಡಿಮ್ಯಾಂಡು. ನೋಡಬೇಕು, ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಹಾಗೂ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ದಿನೇ ದಿನೇ ಚರ್ಚೆಗಳು ನಡೆಯುತ್ತಿವೆ. ಕೆಲವು ದಲಿತ ನಾಯಕರು ಡಿನ್ನರ್ ಮೀಟಿಂಗ್ ಹೆಸರಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಮಾತ್ರವಲ್ಲ, ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದರೆ ನಮ್ಮ ಸಮುದಾಯಕ್ಕೆ ಕೊಡಬೇಕು ಎಂಬ ಒತ್ತಡವನ್ನು ಸಹ ಹಲವು ನಾಯಕರು ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ. ಈ ನಡುವೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರುವುದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಇತ್ತೀಚೆಗೆ ದಲಿತ ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ಸಮಾವೇಶ ಆಯೋಜನೆ ಮಾಡಿದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೊನೆಯ ಕ್ಷಣದಲ್ಲಿ ಸಮಾವೇಶ ನಡೆಸದಂತೆ ಆದೇಶ ನೀಡಿದ ಬಳಿಕ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮಾವೇಶ ಮುಂದೂಡಿರುವುದಾಗಿ ಮಾಧ್ಯಮಗಳಿಗೆ ಪತ್ರ ಬರೆಯುವ ಮೂಲಕ ತಿಳಿಸಿದ್ರು. ಇದಾದ ಬಳಿಕ ನಾಯಕರು ಕಳೆದ ತಿಂಗಳು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ ದಲಿತ ಶಾಸಕರು ಸಚಿವರಿಗೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ರು. ಆದರೆ ಅದಕ್ಕೂ ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ನಾಯಕರು ತಡೆ ಹಿಡಿದಿದ್ರು. ಇದರಿಂದ ಅನೇಕ ದಲಿತ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಇದೀಗ ದಲಿತರ ಡಿನ್ನರ್ ಮೀಟಿಂಗ್ ಬದಲು SC ST ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತೆ. ಈ ಹಿನ್ನೆಲೆಯಲ್ಲಿ ದಲಿತ ಮುಖಂಡರು ಫುಲ್ ಆಕ್ಟಿವ್ ಆಗವ್ರೆ. ಇದೀಗ ಹೈಕಮಾಂಡ್ ನಾಯಕರು ದಲಿತ ಶಾಸಕರ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದು ಎಲ್ಲಾ ದಲಿತ ಸಚಿವರು ಫುಲ್ ಖುಷ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಈ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ ನಡೆಸಿದ ಬಳಿಕ ಇಬ್ಬರು ನಾಯಕರು ಒಟ್ಟಿಗೆ ತೆರಳಿದ್ದಾರೆ. ಇತ್ತೀಚೆಗಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್. ಅವರು 2028ಕ್ಕೆ ನಾನು CM ಅಂತಾರೆ, ನಾನಾಗಬೇಕು, ನಾನು ಆಕಾಂಕ್ಷಿ ಅಂತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈಗಲೇ ಕೊಡಿ ಅಂತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಚುನಾವಣೆಯಾಗಿ ಏನಾದ್ರು ಅಧಿಕಾರಕ್ಕೆ ಬಂದರೆ ಅವ್ರು ಟವಲ್ ಹಾಕ್ಬೋದು CM ಪೋಸ್ಟ್ಗೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕ್ತವ್ರೆ. ಇನ್ನು ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಹಾಗೂ ಮುಖ್ಯಮಂತ್ರಿಯ ಬದಲಾವಣೆ ಮಾಡೋದಾದ್ರೆ ದಲಿತ ನಾಯಕರನ್ನ ಈ ಸ್ಥಾನಗಳಿಗೆ ತುಂಬಬೇಕು ಅಂತ ಹೈಕಮಾಂಡ್ ಮುಂದೆ ತಮ್ಮ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಕಾಂಗ್ರೆಸ್ ಅಲ್ಲಿ ದಲಿತರ ಬಲ ಪ್ರದರ್ಶನಕ್ಕೆ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ನಡೆಸೋಕೆ ಒಪ್ಪಿಗೆ ಸೂಚಿಸುವಂತೆಯೂ ಅವರು ಹೈಕಮಾಂಡ್ ನಾಯಕರಲ್ಲಿ ಮನವಿ ಮಾಡಿಕೊಂಡಿದ್ರು. ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ಕೊಟ್ಟಂಗೆ ಕಾಣ್ತಾ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ ಅಲ್ಲಿ ಏನೇನು ಬೆಳವಣಿಗೆ ಆಗ್ತಿದೆ ಅನ್ನೋ ವಿಷಯವನ್ನು ಕೂಡ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ CM ಬದಲಾವಣೆ ವೆಚ್ಚದಲ್ಲಿ ಯಾವ ಚರ್ಚೆ ಆಗ್ತಿದೆಯಲ್ಲ, ಅವನು ಕೂಡ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನು ಕೇಳ್ತಿದಾರಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಆಗೋದು ಯಾವಾಗ? DK ಶಿವಕುಮಾರ್ CM ಆದಾಗ. ಒಂದು ಸುರ್ಜೇವಾಲಾ ಮಾತು ಹೇಳಿದ್ರು, ಎಲ್ಲ ರಾಜ್ಯಕ್ಕೂ ಒಂದಾದ್ರೆ ನಮ್ಮ ಕರ್ನಾಟಕದ ವಿಷಯ ಬೇರೆ, 2 ಸ್ಥಾನ ಇದೆ ಅನ್ನೋ ಕಾರಣಕ್ಕಿಲ್ಲ, ಕೆಲವೊಂದು ಟೈಮ್ ಅವ್ರು ಕೇಪಬಲ್ ಇದ್ದಾಗ ಮಾಡ್ತಾರೆ ಅಂತ. ಒಪ್ಪಂದದ ಪ್ರಕಾರ DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡುವುದು ಅಂತ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡೋದು ಯಾವಾಗ ಅಂತಂದ್ರೆ DK ಶಿವಕುಮಾರ್ DCM ಇಂದ CM ಆಗಿ ಪ್ರಮೋಟ್ ಆದಾಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತಾವೇ ಉಳಿಸಿಕೊಂಡಿರ್ತಾರೆ. ಅವ್ರಿಗೆ ಗೊತ್ತು ಯಾವಾಗ ಏನು ಇಟ್ಕೋಬೇಕು, ಏನು ಬಿಡಬೇಕು ಅಂತ. ಆದರೆ ಶತಾಯಗತಾಯ DK ಶಿವಕುಮಾರ್ ಅವ್ರ ಹತ್ರ ಕೆಪಿಸಿಸಿ ಅಧ್ಯಕ್ಷ ಆಗೋದಿ ಕಿತ್ಕೊಂಡು ಅವ್ರನ್ನ ಅಧ್ಯಕ್ಷನ್ ಪವರ್ ಇಂದ ಕಡಿಮೆ ಮಾಡಬೇಕು ಅಂತವ್ರೆ. ಅದೊಂಥರ ಈ DK ಶಿವಕುಮಾರ್ ಕಾಂಗ್ರೆಸ್ ಅವರು ಹೇಳಿರೋದೇನು, ಅದು ಬೇರೆ ಕತೆ. DK ಬೋನಲ್ಲಿದ್ರು ಹುಲಿಯೇ, ಕಾಡಲ್ಲಿದ್ರು ಹುಲಿಯೇ. ಇಟ್ಸ್ ಮೀನ್ಸ್ ತಿಹಾರ್ ಜೈಲಿಂದ ಬಂದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬಂದಂಥ ವ್ಯಕ್ತಿ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಕಾರ್ಯಕರ್ತರೆ, ಅವ್ರ ಬೆಂಬಲಿಗರು. ಅಧ್ಯಕ್ಷ ಆಗಕ್ಕೆ ಮೊದಲು ಕೂಡ DK ಕದರ್ ಇತ್ತು, ತಾಕತ್ತಿತ್ತು, ದಮ್ಮಿತ್ತು. ಅಧ್ಯಕ್ಷ ಆದ್ಮೇಲೆ ಕಾಂಗ್ರೆಸ್ಗೆ ದಮ್ಮು, ತಾಕತ್ತು, ಧೈರ್ಯ ಬಂತು. ಕೆಪಿಸಿಸಿ ಅಧ್ಯಕ್ಷ ಆಗಕ್ಕೆ ಮೊದಲೇ DK ಶಿವಕುಮಾರ್ಗೆ ದಮ್ಮು, ತಾಕತ್ತು ಅದೆಲ್ಲವೂ ಅವ್ರಿಗಿತ್ತು DK ಶಿವಕುಮಾರ್ಗೆ.
ಅಧ್ಯಕ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಕಾರಣಕ್ಕೆ KPCC ಅಧ್ಯಕ್ಷ ಗಾದಿಗೆ ಒಂದು ತೂಕ, ಗತ್ತು, ಗೈರತ್ತು, ತಾಕತ್ತು ಎಲ್ಲವೂ ಬಂತು. ಆದರೆ ಡಿ ಕೆ ಶಿವಕುಮಾರ್ ಹತ್ರ ಅಧ್ಯಕ್ಷ ಸ್ಥಾನ ಕಿತ್ಕೊಂಡ ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರನ್ನ ವೀಕ್ ಮಾಡ್ಬಿಡ್ತೀವಿ ಅನ್ನೋರು ಕೆಲವರು ಭ್ರಮೆಲವ್ರೆ. ನಾನು ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಿಲ್ಲ, ಆದರೆ ಆ ಪಾರ್ಟಿಗೆ ಆ ಅಧ್ಯಕ್ಷ ಸ್ಥಾನ ತೂಕವನ್ನು ತೋರಿಸ್ಕೊಟ್ಟಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್. ಅವ್ರ ಮೇಲೆ ನಾನಾ ಕೇಸ್ಗಳೈತೆ, ಬೇರೆ ಬೇರೆ ಪ್ರಕರಣಗಳಿದೆ, ಅವೆಲ್ಲ ಸೆಕೆಂಡ್ರಿ. ಆದರೆ ಒಂದು ಪಕ್ಷದ ಅಧ್ಯಕ್ಷ ಏನೆಲ್ಲ ಸಹಿಸ್ಕೊಂಡು ಏನೆಲ್ಲ ಮಾಡ್ಬೋದು, ಆ ಪಾರ್ಟಿ ಅಧ್ಯಕ್ಷ ಸ್ಥಾನವನ್ನು ಹೇಗೆ ಪ್ರೊಜೆಕ್ಟ್ ಮಾಡ್ಬೋದು, ಹೆಂಗೆ ಉಳಿಸ್ಕೋಬೋದು, ಹೆಂಗೆ ಅದು ಅಧಿಕಾರ ಚಲಾಯಿಸ್ಬೋದು ಅಂತ ಡಿ ಕೆ ಶಿವಕುಮಾರ್ ತೋರಿಸೋರಪ್ಪ. ದಿನೇಶ್ ಗುಂಡೂರಾವ್ ಅಧ್ಯಕ್ಷ ಆಗಿದ್ದು ಹಿಂಗಿತ್ತ ಪಾರ್ಟಿ, ಪರಮೇಶ್ವರ್ ಅಧ್ಯಕ್ಷ ಆಗಿದ್ದು ಹಿಂಗಿತ್ತ ಪಾರ್ಟಿ, ಜನಾರ್ದನ್ ಪೂಜಾರಿಯವರು ಅಧ್ಯಕ್ಷ ಆಗಿದ್ರು, ಅಲ್ಲಂ ವೀರಭದ್ರಪ್ಪ ಅವರು. ಹಾಗಾಗಿ ಕಳೆದ ಹಿಂದೆ 10 ಜನ ಕಾಂಗ್ರೆಸ್ ಅಧ್ಯಕ್ಷರಿದ್ರಲ್ಲ, ಅವರೆಲ್ಲರಿಗೂ ಕಂಪೇರ್ ಮಾಡ್ಕೊಂಡಾಗ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಆದಮೇಲೆ ಆ ಹುದ್ದೆಗೆ ಒಂದು ಕಳೆ ಬಂತಪ್ಪ, ತಾಕತ್ ಬಂತು, ಅದೊಂದು ಜೋಶ್ ಬಂತು. ಹಾಗಾಗಿ ಡಿ ಕೆ ಶಿವಕುಮಾರಿಂದ KPCC ಅಧ್ಯಕ್ಷರ ಕಿತ್ಕೊಬಿಟ್ರೆ ವೀಕ್ ಆಗ್ಬಿಡ್ತಾನೆ ಮನುಷ್ಯ ಅಂತ ಅನ್ಕೊಂಡಿದ್ರೆ, ಡಿ ಕೆನ್ ವೀಕ್ ಮಾಡ್ಬಿಡ್ತೀವಿ ಅಂದ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ಯಾಕಂದರೆ ಡಿ ಕೆ ಶಿವಕುಮಾರ್, ಯಾವಾಗಲೂ ಬಳಸಿರ್ತೀನಿ ಈ ಪದ, ನರೇಂದ್ರ ಮೋದಿ ಅಮಿತ್ ಶಾಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ITEDಗೆ ಕ್ಯಾರೆ ಅನ್ನಲಿಲ್ಲ. ಇಲ್ಲಿ ಯಾವುದೋ ಅಧ್ಯಕ್ಷನ್ ಕಿತ್ಕತ್ತೀವಿ ಅಂದರೆ ಹೋಗ್ತಾ ಇರ್ತಾರೆ. ಕಾಂಗ್ರೆಸ್ ಲೆಕ್ಕಾಚಾರ ಇದು. ಆದರೆ ಸತೀಶ್ ಜಾರಕಿಹೊಳಿ ಸಾಫ್ಟಾಗಿ ಅವ್ರವ್ರು ಏನು ಕೆಲಸ ಮಾಡ್ಬೇಕು ಅವೆಲ್ಲ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಗುದ್ದಾಡ್ತಿಲ್ಲ, ಸತೀಶ್ ಜಾರಕಿಹೊಳಿ ಚಾಣಕ್ಯ ನಡೆಯನ್ನು ಅನುಸರಿಸ್ತಿದ್ದಾರೆ. ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಎಷ್ಟು ಅನಿವಾರ್ಯವೋ ಸತೀಶ್ ಜಾರಕಿಹೊಳಿ ಕೂಡ ಅನಿವಾರ್ಯ, ಇಲ್ಲ ಅಂತೇನಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಫೋರ್ಸ್ ಮುಂದೆ ಇನ್ನು ಆ ಮಟ್ಟಿಗೆ ಆ ಡಿ ಕೆ ಫೋರ್ಸ್ ಇದೆಯಲ್ಲ, ನುಗ್ಗೋ ಛಾತಿ, ಅದು ಯಾರಿಗೂ ಬಂದಿಲ್ಲ ಕಾಂಗ್ರೆಸ್ಸಲ್ಲಿ. ಡಿ ಕೆಗೆ ನೆಗೆಟಿವೇ ಕೆಲವೊಂದು ಟೈಮ್ ಅದೇ, ಆ ಬಿರ್ಸು, ಆ ಸಿಟ್ಟು, ಸೆಡವು. ಆದರೆ ಫಾರ್ ದ ಫಸ್ಟ್ ಟೈಮ್ ನಾನು ಡಿ ಕೆ ಶಿವಕುಮಾರ್ನ ನಗುಮುಖದಲ್ಲಿ ಸ್ವಲ್ಪ ಫ್ರೀಯಾಗಿ ಯಾವುದೇ ಬಿಗಿಡ್ತಾ ಇಲ್ಲದೆ ಮಾತಾಡಿದ್ದು ಮೊನ್ನೆ ಪಬ್ಲಿಕ್ ಟಿವಿಯ ಆ್ಯನಿವರ್ಸರಿ ಈವೆಂಟಲ್ಲಿ HR ರಂಗನಾಥ್ ಅವ್ರ ಜೊತೆ ಒಂದು ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಭಾಳ ಫ್ರೀಯಾಗಿ ಮಾತಾಡಿದ್ರಪ್ಪ. ಅಲ್ಲಿ ನೋಡಿದೆ ಆ ಗತ್ತು ಗೈರತ್ತೆಲ್ಲ ಬಿಟ್ಟು ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸದಲ್ಲಿ ಮಾತು ಕಂಡೆ ಆ ಟೈಮಲ್ಲಿ. ಹಾಗಾಗಿ ನೋಡಬೇಕೇನು ಅಂತ. ಸತೀಶ್ ಜಾರಕಿಹೊಳಿ ಅವ್ರ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳೋ ಥರ ಅವರು ಕಬಡ್ಡಿ ಇವ್ಯಾವೂ ಆಡಲ್ಲ, ಗುದ್ದಾಡಲ್ಲ, ಚೆಸ್ಸು. ಎಸ್, ನೀವೇನು ಹೇಳ್ತೀರಿ ವೀಕ್ಷಕರೇ? ಮುಂದೆ ಯಾರಾಗ್ತಾರೆ CM? ಸಿದ್ದರಾಮಯ್ಯನವ್ರ ನಂತರ ಡಿ ಕೆ ಆಗ್ತಾರಾ, ಇಲ್ಲ ಇನ್ಯಾರು ಆಗ್ತಾರೆ? KPCC ಅಧ್ಯಕ್ಷ ಸ್ಥಾನವನ್ನು ಇವ್ರು ಅನ್ಕೊಂಡಷ್ಟು ಸುಲಭವಾಗಿ ಡಿ ಕೆ ಬಿಟ್ಕೊಡ್ತಾರ? ನೆಕ್ಸ್ಟ್ ಆಗೋದೇ ಆದರೆ ಯಾರಾಗಬೇಕು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ.